ಈ ದೀಪವನ್ನು ನೀವು ಹಚ್ಚೋದ್ರಿಂದ ಕೇವಲ ಒಂದು ವಾರದಲ್ಲೇ ನೀವು ಏನು ಇಷ್ಟಾರ್ಥವನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತದೆ ನೆರವೇರಿಬಿಡುತ್ತೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ಸರಳವಾದಂಥ ಪರಿಹಾರ. ಒಂದು ನಯಾ ಪೈಸೆನೂ ಖರ್ಚು ಮಾಡೋಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಮನಸ್ಸಲ್ಲಿರುವಂಥ ಇಷ್ಟಾರ್ಥಗಳನ್ನು ನೀವು ಈಡೇರಿಸ್ಕೊಳ್ಬೋದು. ನೀವು ಕಮೆಂಟ್ ಮಾಡಿ ಕಳಿಸ್ತೀರಾ, ಗುರುಗಳೇ ನೀವು ಹೇಳಿದ್ದು ಕರೆಕ್ಟು, ಅಷ್ಟು ಚೆನ್ನಾಗಾಯಿತು ಅಂತ ನೀವು ಮಾಡ್ತೀರಾ. ನಾನು ನೋಡ್ತೀನಿ ಅದನ್ನು. ಇದಕ್ಕಿಂತ ಮುಂಚೆ ಅದು ಯಾವುದಂತ ಹೇಳ್ಕೊಡ್ತೀನಿ. ಇದಕ್ಕಿಂತ ಮುಂಚೆ ನೀವು ಖಂಡಿತವಾಗ್ಲೂ ಕೂಡ ನಿಮಗೆ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗೋದಲ್ಲಿ ಎರಡು ಮಾತಿಲ್ಲ. ಈ ಬೇಡ್ಕೊಳ್ಳೋದ್ರಿಂದ ನಿಮಗೆ ಸಹಸ್ರಾರ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಗೊತ್ತಲ್ಲ, ಅದನ್ನು ಕ್ಲಾಸಲ್ಲಿ ಹೇಳ್ತೀನಿ, ಕುಂಡಲಿನಿ ತಂತ್ರದ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸಲ್ಲಿ ಹೇಳ್ತೀನಿ. ತುರಿಕೆ ಅಂದರೆ ಕೆರೆತ ಬರೋವಂಥದ್ದು ಸುಮ್ಮನೆ ಅನಾವಶ್ಯಕವಾಗಿ ಪರ 5 ನಿಮಿಷ 10 ನಿಮಿಷ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯ್ ಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ಶೇರನ್ನು ಮಾಡಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಶ್ರುತಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಿದ್ರೆ, ತುರಿಕೆ ಅಂದರೆ ಕೆರೆತ ಬರುವಂಥದ್ದು ಸುಮ್ಮನೆ ಅನಾವಶ್ಯಕವಾಗಿ ಪರ 5 ನಿಮಿಷ 10 ನಿಮಿಷ ಕೈ ಸಂಧಿ, ಕಾಲು ಸಂಧಿ, ತೊಡೆ ಸಂಧಿ, ಕಂಕಳ ಸಂಧಿ ಸುಮ್ಮನೆ ಕೆರಿತಾ ಇರೋಂಥದ್ದು, ಬೆನ್ನಿಗೆ ಕೆರ್ಕೊಳ್ಳೋವಂಥದ್ದು. ಇದು ಏನಕ್ಕೆ ಅಂತಂದರೆ, ಇದು ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಿ ಉಂಟಾದಂತಹ ಬೇಡದಂಥ ಆಮ್ಲ ಅದು ಏನಾಗುತ್ತೆ, ಚರ್ಮದ ಮೂಲಕ ಆಚೆ ಬರುತ್ತೆ. ಪ್ರತಿಯೊಂದು ಅಪಾನವಾಯು ಅಂತ ಹೇಳ್ತೀವಿ, ಅದು ಆಚೆ ಬರುತ್ತೆ. ಈ ಆಚೆ ಬಂತು ಅಂತಂದಾಗ ನಮಗೆ ಕೆರೆತಗಳು ಸ್ಟಾರ್ಟ್ ಆಗ್ತಾ ಬರುತ್ತೆ. ಅಂದರೆ ತುರಿಕೆಗಳು, ಸ್ಕಿನ್ ಪ್ರಾಬ್ಲಮ್ ಇದೆಲ್ಲ ಆಗುತ್ತೆ. ಅದಕ್ಕೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂದರೆ ಅಪಾನ ಮುದ್ರೆ. ನೋಡಿ, ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ತುರಿಕೆ ಅಂತಂದರೆ ಕೆರೆತವನ್ನು, ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಎಷ್ಟು ನಿಮಿಷ ಮಾಡಬೇಕು? ಕೇವಲ 20 ಮಿನಿಟ್ಸ್ ಮಾಡಿ ಸಾಕು, ತುರಿಕೆ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ದೇವ್ರ ಹತ್ರ ಒಂದು ಬೇಡ್ಕೋಬೇಕು. ಈ ಬೇಡ್ಕೊಳ್ಳೋದ್ರಿಂದ ನಿಮಗೆ ಸಹಸ್ರಾರ ಚಕ್ರ ಆಕ್ಟಿವೇಶನ್ ಆಗುತ್ತೆ. ಗೊತ್ತಲ್ಲ, ಅದನ್ನು ಕ್ಲಾಸಲ್ಲಿ ಹೇಳ್ತೀನಿ, ಕುಂಡಲಿನಿ ತಂತ್ರದ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸಲ್ಲಿ ಹೇಳ್ತೀನಿ. ನನ್ನ ಎಲ್ಲ ಕೆಲಸಗಳು ಕೂಡ ಸುಲಭವಾಗಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ದೇವ್ರನ್ನ ಬೇಡ್ಕೋಬೇಕು. ಏನು ಬೇಡ್ಕೋಬೇಕು? ನನ್ನ ಎಲ್ಲ ಕೆಲಸ ಕಾರ್ಯಗಳು ಸುಲಭ ಆಗಬೇಕು ಅಂದರೆ ನೀವು ದೇವ್ರ ಹತ್ರ ಬೇಡ್ಕೋಬೇಕು, ನನ್ನ ಕೆಲಸಕ್ಕಾಗಲಿ. ಏನಂತ ಬೇಡ್ಕೋಬೇಕು? ಕೆಲಸ ಸುಲಭ ಆಗಲಿದೆ, ಎಫರ್ಟ್ಲೆಸ್ ಆಗಲಿ, ಶ್ರಮರಹಿತವಾದಂತಹ ಕೆಲಸವಾಗಲಿ. ಗೊತ್ತಲ್ಲ, ನೋಡಿ, ರೂಢಿ ಮಾಡ್ಕೊಬಿಡ್ತು ಅಂತಂದರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶ್ರಮರಹಿತ, ಅಂದರೆ ಶ್ರಮವೇ ಇರೋದಿಲ್ಲ. ಯಾವಾಗ ನೀವು ರೂಢಿ ಮಾಡ್ಕೊಳ್ಳೋದಿಲ್ವೋ ಎಲ್ಲ ಕೆಲಸ ಕಾರ್ಯಗಳು ಕೂಡ ಶ್ರಮ ಆಗುತ್ತೆ. ಈಗ ಎಕ್ಸಾಂಪಲು, ಈಗ ಒಂದು ಚಿತ್ರ ಬರೀಬೇಕು, ಒಂದು ಪೋರ್ಟ್ರೇಟ್ ಚಿತ್ರವನ್ನು ಬರೀಬೇಕು, ಒಂದು ಮುಖದ ಚಿತ್ರ ಅಥವಾ ಯಾವುದೋ ಒಂದು ಶಿಲಾಬಾಲಿಕೆಯ ಚಿತ್ರ ಅಂತ ಅಂದ್ಕೊಳ್ಳೋಣ, ಒಂದು ಕೆತ್ತನೆ ಮಾಡಿರೋಂಥ. ಅದನ್ನು ಬರೀಬೇಕು ಅಂತ ಅಂದ್ಕೊಂಡ್ರೆ ಆತ ಏನಾದ್ರು ಇದು ಕಷ್ಟ ಅಂತ ಅಂದ್ಕೊಬಿಡ್ತು ಅಂತಂದರೆ ಅವ್ನು ಬರೆಯೋಕ್ಕೆ ಆಗಲ್ಲ. ಯಾವುದೇ ಕಾರಣಕ್ಕೂ ಕಷ್ಟ ಅಂತ ಅಂದ್ಕೋಬಾರ್ದು. ಗೊತ್ತಲ್ಲ, ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ ಕೆಲಸ ಮಾಡೋ ಅಂಥವನು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ಕೆಲಸವು ಕೂಡ ನಿಮಗೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನೀವು ಕಷ್ಟ ಅಂತ ಅಂದ್ಕೋಬಾರ್ದು. ನಾನು ಮಾಡ್ತೀನಿ, ಟೈಮ್ ಬೇಕಷ್ಟೆ ಅಂತ ಅಂದ್ಕೋಬೇಕಷ್ಟೆ. ಟೈಮ್ ಬೇಕು ಅಂತಂದರೂ ಕೂಡ ನಿಮಗೆ ಶ್ರಮ ಆಗುತ್ತೆ. ಟೈಮ್ ಬೇಕು ಅಂತಲೂ ಕೂಡ ಅನ್ನೋಕ್ಕೋಗ್ಬಿಡಿ. ಅದರ ಕೆಲಸ ಮಾಡಬೇಕು ಅಂತಂದರೆ ಮತ್ತು ಇನ್ನೇನು ಮಾಡಬೇಕು ಮೇಯ್ನಾಗಿ ಅಂತಂದರೆ, ಈ ಕೆಲಸ ಮಾಡೋಕ್ಕೋಸ್ಕರ ನಾನು ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ಇದಕ್ಕೋಸ್ಕರ ಟೈಮ್ ಮಾಡ್ಕೋತೀನಿ ಅಂತ ಅನ್ನಬೇಕು. ಆವಾಗ ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಎಫರ್ಟ್ಲೆಸ್ ಆಗುತ್ತೆ, ಶ್ರಮರಹಿತವಾಗುತ್ತೆ. ಗೊತ್ತಲ್ಲ, ಇದು ಇಂಪಾರ್ಟೆಂಟ್ ಕೆಲಸ. ಇದಕ್ಕೋಸ್ಕರ ನಾನು ಬೇರೆ ಕೆಲಸ ಕಾರ್ಯಗಳನ್ನೆಲ್ಲ ನನ್ನ ಸೈಡಲ್ಲಿ ಇಟ್ಟು ಇದನ್ನು ಕೆಲಸ ಮಾಡ್ತಿದ್ದಾಗ ಆ ಕೆಲಸ ಸುಲಭ ಆಗುತ್ತೆ. ಎಫರ್ಟ್ಲೆಸ್, ನೀವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಏನಾಗಬೇಕು? ಎಫರ್ಟ್ಲೆಸ್ ಆಗಿರಬೇಕು. ನಾನು ಮೊದಲೇ ಹೇಳಿದ್ದೆ,
ನೀವು ತಿನ್ನುವಂಥ ಆಹಾರ ಎಲ್ಲವೂ ಕೂಡ ಫ್ಯಾಟ್ಲೆಸ್ ಆಗಿರಬೇಕು. ನೀವು ಕೊಡುವಂತಹ ಎಲ್ಲ ದುಡ್ಡು ಕೂಡ ಕ್ಯಾಶ್ಲೆಸ್ ಆಗಿರಬೇಕು. ದುಡ್ಡೇ ಇಟ್ಕೊಂಡು ಹೋಗಿಲ್ಲ, ಎಲ್ಲ ಗೂಗಲ್ ಪೇ ಅದು ಇದು ಎಲ್ಲ ಮಾಡ್ಕೋದ್ರೆ ಪಟ 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 ಲೆಕ್ಕ ಸಿಗುತ್ತೆ ನಿಮಗೆ. ಎಲ್ಲಿ ಖರ್ಚು ಮಾಡಿದ್ದೇನು ಅಂತ ನೀವು ನೋಡ್ಬೋದು ಅಲ್ಲಿ, ಗೊತ್ತಾಯ್ತಲ್ಲ. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಎಫರ್ಟ್ ಲೆಸ್ ಆಗಿರುವಂಥ ಒಂದು ಕೆಲಸ. ಮತ್ತು ದೇವ್ರ ಹತ್ರ ಕೇಳ್ಕೊಳ್ಳಿ, ನಾನು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ ಎಫರ್ಟ್ಲೆಸ್ ಆಗಿರಬೇಕು ಭಗವಂತ, ಗೊತ್ತಾಯ್ತಲ್ಲ. ಮತ್ತು ನಾನು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಖುಷಿಯಾಗಿರಬೇಕು ಅಂತ ಕೇಳಿಕೊಳ್ಳಿ. ಮತ್ತು ಇನ್ನೊಂದು, ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕಡಿಮೆ ಸಮಯ ಆಗಿರಲಿ ಅಂತ ಕೇಳ್ಕೋದಾಗಿತ್ತು. ಸಂಕಲ್ಪ ಮಾಡ್ತಾ ಇರಬೇಕು ಪ್ರತಿನಿತ್ಯ. ನಾನು ಮಾಡುವಂತಹ ಎಲ್ಲ ಕೆಲಸ ಎಫರ್ಟ್ಲೆಸ್ ಆಗಿರಲಿ, ಖುಷಿಯಾಗಿರಲಿ, ಕಡಿಮೆ ಸಮಯದಲ್ಲಿ ಬೇಗ ಮುಗಿದೋಗಲಿ ಅಂತ ನೀವು ಭಗವಂತನ ಪ್ರತಿನಿತ್ಯ ಕೇಳ್ಕೋಬೇಕು. ಅವಾಗ ನಿಮಗೆ ಜೀವನನೇ ಕಷ್ಟ ಆಗಲ್ಲ, ಅದೆಲ್ಲ ಅದ್ಭುತವಾಗಿ ನಿಮಗೆ ಚೆನ್ನಾಗೇ ಆಗುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ, ದುಡ್ಡು ಸಂಪಾದನೆಗೋಸ್ಕರ ಕೆಲಸ ಮಾಡ್ತಾರೆ. ನೀವು ಕೆಲಸ ಮಾಡಿದ್ರೆ ಆಟೋಮೆಟಿಕ್ಕಾಗಿ ದುಡ್ಡು ಬಂದೇ ಬರುತ್ತೆ, ಅದು ಬೇರೆ ವಿಚಾರ, ಗೊತ್ತಾಯ್ತಲ್ಲ. ನೀವು ಅಡುಗೆ ಮಾಡೋದು 1 ಅವರ್, ಬಟ್ ತಿನ್ನೋದು ಬರೀ 10 ನಿಮಿಷ ತಿಳ್ಕೊಳ್ಳಿ. 10 ನಿಮಿಷಕ್ಕೋಸ್ಕರ 1 ಅವರ್ ಕಷ್ಟಪಡ್ತೀವಿ ಅಂತ ಅಂದ್ಕೋಬಾರದು, ಗೊತ್ತಲ್ಲ. ನಾವು 1 ಅವರ್ ನಾವು ಶ್ರಮ ಪಟ್ಟಿದ್ದು, ಅಡುಗೆ ಮಾಡಿದ್ದು 10 ನಿಮಿಷ ತಿನ್ನೋದಕ್ಕೋಸ್ಕರ ಅಂತ ಅಂದ್ಕೋಬೇಕು. ನಾವು 10 ನಿಮಿಷದ 1 ವರ್ಷಕ್ಕೆ 1 ಅವರ್ ಕಷ್ಟಪಡಬೇಕಾ? ಆ 10 ನಿಮಿಷದ ಕೆಲಸಕ್ಕೆ 1 ಅವರು ನಾವು ಸದ್ವಿನಿಯೋಗ ಮಾಡ್ತಾಯಿದ್ದೀವಿ ಅಂದ್ಕೊಂಡಾಗ ಎಫರ್ಟ್ಲೆಸ್ ಆಗುತ್ತೆ. ಅದೆಲ್ಲ ಮನಸ್ಸಲ್ಲೇ ಪ್ರತಿನಿತ್ಯ ದೇವ್ರನ್ನ ಕೇಳ್ಕೊಬೇಕು. ಎದ್ದ ತಕ್ಷಣ ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮಗೆ ಎಫರ್ಟ್ಲೆಸ್ ಆಗಿರಲಿ, ಚಿಂತೆರಹಿತವಾಗಿರಲಿ, ಮತ್ತು ಖುಷಿಯಾಗಿರಲಿ, ಕಡಿಮೆ ಸಮಯ ಆಗಿರಲಿ ಅಂತ ಕೇಳ್ಕೋಬೇಕು. ಕೇಳ್ಕೊಂಡೆ ನೀವು ಸಕ್ಸಸ್, ನಿಮಗೆ ಸಹಸ್ರಾರ ಚಕ್ರ ನಿಮಗೆ ಆ್ಯಕ್ಟಿವೇಶನ್ನು ಆಗಿ ಬಿಡುತ್ತದೆ, ಗೊತ್ತಲ್ಲ. ನಾವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ಒಂದು ಕುಂಡಲಿನಿ ತಂತ್ರದ ವಿಚಾರ. ಇದೇ 21ನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ. ಅದ್ಭುತವಾದಂಥ ಒಂದು ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ. ಈ ಲೈಫಲ್ಲಿ ಕುಂಡಲಿನಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ, ಅಷ್ಟು ಅದ್ಭುತವಾಗುತ್ತೆ. ಹಣಕಾಸಿನ ಸಮಸ್ಯೆ ಆಗುತ್ತೆ. ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬೇಕಾದ್ರೆ, ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು. ಕುಂಡಲಿನಿ ಜಾಗೃತಿ ಮಾಡ್ಕೊಳ್ಳಿ, ಗೊತ್ತಲ್ಲ. ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ನಿವಾರಣೆ ಆಗಿಬಿಡ್ತದೆ, ಗೊತ್ತಲ್ಲ. ಜೊತೆಗೆ ನೀವೇನಂತಂದರೆ ಈ ಒಂದು ಶಿಬಿರದಲ್ಲಿ ನಾನು ಹೇಳಿಕೊಡಿ, ಮನಿ ಮ್ಯಾನೇಜ್ಮೆಂಟು ಹೆಂಗೆ ಒಂದು 10-15 ಪಾಯಿಂಟ್ ಇದೆ, ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು, ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು, ಅಷ್ಟು ಚೆನ್ನಾಗಿ ಆಗ್ತಾ ಬರ್ತೀರ, ಗೊತ್ತಲ್ಲ. ನೀವು ಏನು ಬೇಕಾದ್ರೂ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಊಹಿಸ್ಕೊಳ್ಳೋಕ್ಕಾಗದೇ ಇರೋಷ್ಟು ನೀವು ಹಣ, ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ. ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ, ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ. ಜೊತೆಗೆ ಯಾವ್ಯಾವ ಸಮಸ್ಯೆಗಳು ನಿವಾರಣೆ, ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ, ಶತ್ರುಬಾಧೆ ನಿವಾರಣೆ ಆಗ್ತಾ ಬರುತ್ತೆ, ಮತ್ತು ಧನವಶೀಕರಣ ಆಗ್ತಾ ಬರುತ್ತೆ, ಮತ್ತು ಈ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೋ ದಡ್ಡತನದಿಂದ ತಪ್ಪು ಡಿಸಿಷನ್ ತೊಗೊಂಡು ಜೀವನದ ಸಮಸ್ಯೆ ಮಾಡ್ಕೊಬಿಡುತ್ತೆ, ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ. ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ, ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ. ಪ್ರತಿನಿತ್ಯ 3-5 ನಿಮಿಷ ಟೈಮ್ ಕೊಟ್ಟರೆ ಸಾಕು, ರಿಚಾರ್ಜ್ ಆದಂಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ, ಇದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೆಯೋದಕ್ಕೆ, ಮತ್ತು ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್, ತಂದೆ ತಾಯಿಗಳು ಅವ್ರಿಗೆ ಸಮಸ್ಯೆಗಳು ಬಂದಿತ್ತು, ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ, ಗೊತ್ತಲ್ಲ. ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ, ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ಜಾಯ್ನ್ ಆಗಿ. ಅದ್ಭುತವಾದಂಥ ಒಂದು ಇದು. ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ದಾರೆ, ನೀವು ಕೂಡ ಆಗಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ. ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ 1 ವಿದ್ಯೆಯನ್ನು ನೀವು ಕಲ್ತ್ಕೊಂಡಾಗೆ, ಗೊತ್ತಲ್ಲ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಈ ದೀಪವನ್ನು ನೀವು ಹಚ್ಚೋದ್ರಿಂದ ಕೇವಲ 1 ವಾರದಲ್ಲೇ ನೀವು ಏನು ಇಷ್ಟಾರ್ಥವನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದು ಅದು ನೆರವೇರಿಬಿಡುತ್ತೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ಸರಳವಾದಂಥ ಪರಿಹಾರ. 1 ನಯಾ ಪೈಸೆನೂ ಖರ್ಚು ಮಾಡೋಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಿಮ್ಮ ಮನಸ್ಸಲ್ಲಿರುವಂಥ ಇಷ್ಟಾರ್ಥಗಳನ್ನು ನೀವು ಈಡೇರಿಸ್ಕೊಳ್ಬೋದು.
ನೀವು ಕಮೆಂಟ್ ಮಾಡಿ ಕಳಿಸ್ತೀರಾ, ಗುರುಗಳೇ ನೀವು ಹೇಳಿದ್ದು ಕರೆಕ್ಟು, ಅಷ್ಟು ಚೆನ್ನಾಗಾಯಿತು ಅಂತ ನೀವು ಮಾಡ್ತೀರಾ. ನಾನು ನೋಡ್ತೀನಿ ಅದನ್ನು. ಅದಕ್ಕಿಂತ ಮುಂಚೆ ಅದು ಯಾವುದಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯ್ ಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ಶೇರನ್ನು ಮಾಡಿ. ನೀವು ತಡ ಮಾಡದೆ ನಾವು ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಏನು ಅಂತಂದರೆ, ಒಂದು ದೀಪವನ್ನು ಹಚ್ಚಿದ್ರೆ ಸಾಕು. ಯಾವ ಒಂದು ದೀಪ? ಮಣ್ಣಿನ ದೀಪ. ಏನು ಮಾಡಬೇಕು? ಮಣ್ಣಿನ ದೀಪ ಹಚ್ಚಿ ಸಂಕಲ್ಪವನ್ನು ಮಾಡಬೇಕು, ಸ್ಟ್ರಾಂಗಾಗಿ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಗೌರವದಿಂದ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು. ಖಂಡಿತವಾಗ್ಲೂ ಕೂಡ ನಿಮಗೆ ಆ ದೀಪವನ್ನು ಹಚ್ಚಿ ಸಾಕು. ಆ ದೀಪವನ್ನು ಹಚ್ಚಿ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ, ಗೌರವದಿಂದ, ನಂಬಿಕೆಯಿಂದ ನೀವು ಹಚ್ಚಿದೆ ಆಯಿತು, 100% ನಿಮಗೆ ಪ್ರತಿಫಲ ಸಿಗೋದಲ್ಲಿ ಎರಡು ಮಾತಿಲ್ಲ. ಯಾವ ಒಂದು ದೀಪ ಯಾವ ರೀತಿ ಅಂತಂದರೆ, ಒಂದು ತಟ್ಟೆ ತೊಗೊಳ್ಳಿ. ಆ ತಟ್ಟೆ ಅಥವಾ ಬಟ್ಟಲು, ಸ್ವಲ್ಪ ತಟ್ಟೆ ಇದ್ದರೆ ಪರವಾಗಿಲ್ಲ, ಆ ತಟ್ಟೆಲಿಂದ ರೋಸ್ ವಾಟರನ್ನು ಹಾಕಿ. ಗೊತ್ತಲ್ಲ, ರೋಸ್ ಅಂತಂದರೆ ಗುಲಾಬಿ ಹೂವಿನ ಎಣ್ಣೆ ಅಥವಾ ನೀರನ್ನು ಹಾಕಿ, ರೋಸ್ ವಾಟರ್ ಸಿಗುತ್ತೆ. ಆಮೇಲೆ ನೀವೇನು ಮಾಡಬೇಕು ಅಂತ, ಸ್ವಲ್ಪ ಪಚ್ಚ ಕರ್ಪೂರವನ್ನು ಅದಕ್ಕೆ ಹಾಕಬೇಕು. ಆಮೇಲೆ ಏನು ಮಾಡಬೇಕು ಅಂತಂದರೆ, ನೀವು ಕಮಲದ ಹೂವಿನ ದಳವನ್ನು ಹಾಕಬೇಕು. ಸಿಕ್ಕಲಿಲ್ವಾ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ನೀವು ಕಮಲಾಕ್ಷಿ ಬೀಜವನ್ನು ಹಾಕಿ ನೀವೇನು ಮಾಡಬೇಕು ಅಂತಂದರೆ, ನೀವು ಒಂದು ಚೀಟಿಯಲ್ಲಿ ಇಷ್ಟಾರ್ಥವನ್ನು ಬರೀರಿ. ಎಷ್ಟು ಸರಿ ಸಾಧ್ಯ ಆಗುತ್ತೋ ಅಷ್ಟು ಸರಿ ಬರೀರಿ. ಒಂದು A4 ಸೈಜ್ ತೊಗೊಂಡಿದ್ದು ಶೀಟಲ್ಲಿ ಬರೆದು ರೆಡ್ಡಿಂಕಲ್ಲಿ ಬರೀರಿ. ಅದನ್ನು ಮಡಿಸ್ಬೇಕು. 3 ಮಡಿಕೆ, 1 2 3 ಮಡಿಕೆಯನ್ನು ಹಾಕಿ ರೋಸ್ ವಾಟರ್ ಒಳಗಡೆ ಇಡಬೇಕು. ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ರೋಸ್ ವಾಟರ್ ಮೇಲೆ ನೀವು ಮಣ್ಣಿನ ದೀಪವನ್ನು ಹಚ್ಚಬೇಕು. ಮಣ್ಣಿನ ತುಪ್ಪ ಆಗಿರ್ಬೋದು, ತುಪ್ಪ ದೀಪ. ಯಾಕಂದರೆ ಇಷ್ಟಾರ್ಥಗಳು ಇರಬೇಕಂದ್ರೆ ನೀವು ಇದೆಲ್ಲ ಮಾಡಲೇಬೇಕು. ಮಣ್ಣಿನ ತುಪ್ಪದ ದೀಪವನ್ನು ನೀವು ಹಚ್ಚಿದ್ದೇ ಆಯಿತು ಅಂತಂದರೆ, ಆವಾಗ ಹಚ್ಚಿಬಿಟ್ಟು ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ನನಗೆ ಇಂಥದ್ದು ಕೆಲಸ ಆಗಲಿ ಅಂತ ಕೇಳ್ಕೊಳ್ಳಿ. ಗೊತ್ತಲ್ಲ, ಖಂಡಿತ 1 ವಾರದಲ್ಲಿ ಆಗುತ್ತೆ. ಇದನ್ನು ನೀವೇನು ಮಾಡಿ ಅಂತಂದರೆ, 3 ದಿನ ಕಂಟಿನ್ಯೂಸ್ ಆಗಿ ದೀಪವನ್ನು ಹಚ್ಚಿ ಪೂಜೆ ಮಾಡಿ. ಆಮೇಲೆ ಆ ರೋಸ್ ವಾಟರ್ನ ನೀವು ಗಿಡಕ್ಕೆ ಚೆಲ್ಲಿ. ಆ ಒಂದು ಏನು ಚೀಟಿ ಬರುತ್ತೆ ಅದನ್ನು ಸಮೇತ ನೀವು ಗಿಡಕ್ಕೆ ಚೆಲ್ಲಿ. ಖಂಡಿತವಾಗ್ಲೂ ಕೂಡ ನಿಮಗೆ 1 ವಾರದಲ್ಲಿ ನಿಮಗೆ ರಿಸಲ್ಟ್ ಸಿಗೋದಲ್ಲಿ ಎರಡು ಮಾತಿಲ್ಲ. ಗೊತ್ತಲ್ಲ, ಅದನ್ನು ಮಾಡಿಕೊಂಡು ಒಳ್ಳೆಯದಾಗುತ್ತೆ, ಚೆನ್ನಾಗುತ್ತೆ. ಮತ್ತು ಯಾರ್ಯಾರಿಗೆ ನಿಮ್ಗೆ ಇಷ್ಟಾರ್ಥಗಳು ಈಡೇರಬೇಕೋ ಅವರು ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಳಿಸಿದ್ದೇ ಆಯಿತು ಅಂತ ನಾನು ಇಲ್ಲಿ ಲೈಕ್ ಮಾಡ್ತೀನಿ ಮತ್ತು ಸಂಕಲ್ಪವನ್ನು ಮಾಡ್ತೀನಿ. ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ನಾವು ಹೊಸದಾಗಿ ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ. ಇಲ್ಲಿ ತುಂಬ ಜನರ ಒಂದು ಮಾಹಿತಿ, ಅಂದರೆ ಯಾರ್ಯಾರು ಮದುವೆ ಆಗಬೇಕು ಅಂದರೆ ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಪ್ರೊಫೆಷನ್ನು, ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮಗೆ ತೋರಿಸ್ತಾ ಇದ್ದಾರೆ. ಊರುಗಳೇ ನಾವೊಂದು ಯಾವ್ದಾರು ಹೆಣ್ಣಿದ್ರೆ ಹುಡುಕಿ ಹೇಳಿ, ನಿಮ್ಮತ್ತು ಎಷ್ಟೊಂದು ಜಾತಕಗಳು ಬರುತ್ತೆ, ನೀವು ನೋಡಿ, ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಕೇಳ್ತಾ ಇರ್ತಾರೆ, ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ. ಅದಕ್ಕೋಸ್ಕರ ನಾನೇನು ಮಾಡ್ಬಿಟ್ಟಿದ್ದೆ ಅಂತಂದರೆ, ವಧುವರಾನ್ವೇಷಣೆ ಮಾಹಿತಿ ಕೇಂದ್ರನೇ ಮಾಡಿ, ಐಶ್ವರ್ಯ ವಧುವರ ಮಾಹಿತಿ. ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ. ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು. ಗೊತ್ತಲ್ಲ, ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನಿಮ್ಮ ಅದ್ಭುತವಾದಂಥ ಮಾಹಿತಿ. ಈಗ ಆಲ್ರೆಡಿ ಸುಮಾರು ನಾನು ಸ್ಟಾರ್ಟ್ ಮಾಡೋದ್ರಿಂದ ಒಂದು 7-8 ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ. ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು 40-50 ಮದುವೆ ಮಾಡಿದ್ದೀನಿ. ಅದಾದಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ದೀನಿ. ಆ್ಯಪ್ ಇದೆ, ಅದರಲ್ಲೂ ಕೂಡ ನೀವು ನೋಡ್ಬೋದು. ವೆಬ್ಸೈಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ. ಇಲ್ಲಾಂದರೆ ನಮ್ಗೆ ಫೋನ್ ಮಾಡಿ. ಇಂಥ ಎಷ್ಟೊಂದು ಜನಕ್ಕೆ ಮನೇಲಿ ತಂದೆ ಇರಲ್ಲ, ಹೆಣ್ಮಕ್ಳು ನೋಡಬೇಕು, ಯಾರೂ ಕೂಡ ನೋಡೋರಿರಲ್ಲ, ಅಂಥವ್ರಿಗೂ ಕೂಡ ನೀವು ಹೇಳಿ. ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು. ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ, ಇದು ಅದು ಎಲ್ರಿಗೂ ಸಿಗಲ್ಲ. ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು, ಗೊತ್ತಲ್ಲ, ಫಾರಿನಲ್ಲಿರೋಂಥ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇರೋದು ಹುಡುಗಿ ಇರ್ಬೋದು, ನಮ್ಮ ಹತ್ರ ಬರ್ತಾ ಇರುತ್ತೆ. ತುಂಬ ಪ್ರೊಫೈಲ್ ಬರ್ತಾರೆ, ಡಾಕ್ಟರ್ಸು, ಇಂಜಿನಿಯರ್ಸು, ಪ್ರೊಫೆಷನ್ಸು. ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗಲ್ಲ. ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ. ಇದನ್ನು ನಾವು ಶಾಸ್ತ್ರೀಯವಾಗಿ ಇದನ್ನು ನೋಡಿ, ಜಾತಕವನ್ನು, ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿರ್ತೀವಿ.
ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ. ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ, ಬಯೋಡೇಟಾವನ್ನು ಕಳಿಸಿ. ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ. ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ. ನಿಮಗೆ ಈ ಥರ ಒಂದು ಹೆಣ್ಣಿದೆ, ಒಂದು ಗಂಡಿದೆ ಅಂತ. ಅದ್ಭುತವಾದ ಒಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಅಂತಲ್ಲ, ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ. ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದ್ರು ತಿಳಿಸಿ, ಖಂಡಿತವಾಗ್ಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿ. ಯಾಕಂದರೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾದ್ರು ತಿಳಿಸಿ ಇಂಥ ಕಡೆ ಇದೆ ಅಂತ. ಇದು ನೀವು ತಿಳಿಸಿ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ. ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ, ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ. ಖಂಡಿತವಾಗ್ಲೂ ಕೂಡ ನೀವು ಇದನ್ನು ರಿಜಿಸ್ಟರ್ ಆಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂಥವ್ರು ಗೊತ್ತಲ್ಲ. ಇದು ವಿಚಾರ.